ಹಾಯ್ ಗೈಸ್, ನಾನು ನಿಮ್ಮೆಲ್ಲರ ಲತಾಶ್ರೀ ಶಶಿಕುಮಾರ್. ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಈಸಿ ಆ್ಯಂಡ್ ಕ್ವಿಕ್ ಆಗಿ ಒಂದು ಅಕ್ಕಿ ರೊಟ್ಟಿನ ಹೇಗೆ ರೆಡಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ಲಿಕ್ಕೆ ಅಂತ ಹೊರಟಿದ್ದೀನಿ. ಈ ಒಂದು ಕಪ್ ಮೆಷರ್ಮೆಂಟ್ನಲ್ಲಿ ಒಂದು 3 ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು 10 ರೊಟ್ಟಿ ಮಾಡಲಿಕ್ಕೋಸ್ಕರ ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಈ ಅಕ್ಕಿ ಹಿಟ್ಟಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಜ್ವಾನನ ನಾನು ಇಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಒಂದು 9 ರಿಂದ 10 ಹಸಿಮೆಣಸಿನ್ಕಾಯಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಸಬ್ಸಿಗೆ ಸೊಪ್ಪನ್ನ ತಗೊಂಡು ನೀಟಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ ಅಷ್ಟು, 1 ಕಪ್ ಅಷ್ಟು ಕ್ಯಾರೆಟ್ ತುರಿ ತಗೊಂಡಿದ್ದೀನಿ. ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಎಳ್ಳು, ಮತ್ತೆ ಒಂದು 1/4 ಬೌಲಷ್ಟು ಇದನ್ನ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಸೌತೆಕಾಯಿನ ನಾನಿಲ್ಲಿ ತುರಿದಿಟ್ಕೊಂಡಿದ್ದೀನಿ. ಮತ್ತೆ ಈರುಳ್ಳಿ, ದಪ್ಪ ಗಾತ್ರದ 2 ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೇನೆ ಮಾಡಲಿಕ್ಕೆ ಸ್ವಲ್ಪ ಎಣ್ಣೆ. ಅಂದರೆ ನಾನು ಇದಕ್ಕೆ ಹೆಚ್ಚಾಗಿ ಎಣ್ಣೆನ ಏನು ಬಳಸೋದಕ್ಕೆ ಹೋಗೋದಿಲ್ಲ. ಜಸ್ಟ್ ರೊಟ್ಟಿನ ತಟ್ಟಬೇಕಾದ್ರೆ ಮಾತ್ರ ಸ್ವಲ್ಪ ಎಣ್ಣೆನ ಹಾಕೊಳ್ಳೋದ್ರಿಂದ ಅದು ಅಂಟ್ಕೊಳ್ಳೋದೇ ಇರುತ್ತೆ ಅಂತ ಅನ್ನೋ ರೀಸನ್ಗೋಸ್ಕರ ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಬನ್ನಿ ತಡ ಮಾಡದೆ ಈ ಒಂದು ವಿಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಏನು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ನೋ ಅದಕ್ಕೆ ನಾನು ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಮತ್ತು ಹಸಿರು ಮೆಣಸಿನ್ಕಾಯಿ, ಕ್ಯಾರೆಟ್ ತುರಿದಿಟ್ಕೊಂಡಿದ್ನಲ್ಲ ಅದು, ಹಾಗೆ ಸಬ್ಸಿಗೆ ಸೊಪ್ಪು, ಸಣ್ಣಗೆ ಹೆಚ್ಚಿದಂಥ ಸೌತೆಕಾಯಿ, ಎಳ್ಳು, ಜೀರಿಗೆ ಮತ್ತು ಅಜ್ವಾನ, ಹಾಗೆ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು. ನಾನೇನೇನು ತೆಗೆದಿಟ್ಕೊಂಡಿದ್ದೆ ಆ ಎಲ್ಲ ಐಟಮ್ನ ಇದಕ್ಕೆ ಹಾಕ್ಕೊಂಡು ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಸೇರಿಸ್ಕೊಳ್ತಿದ್ದೀನಿ. ಇದನ್ನು ಹಾಕೊಂಡ ನಂತರದಲ್ಲಿ ನಾನು ಇದನ್ನು ನೀಟಾಗಿ ಕಲಿಸ್ಕೊಳ್ತೀನಿ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕಲಿಸ್ತೀನಿ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ಹೇಗೆ ಕಲಿಸ್ಕೊಳ್ಳೋದು ಅಂತ ನಾನು ನಿಮಗೆ ನೀಟಾಗಿ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಹಿಟ್ಟನ್ನು ಈ ಹದಕ್ಕೆ ಕಲಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ತೆಳುವಾದರೂ ಪರವಾಗಿಲ್ಲ, ಏನೂ ಯೋಚನೆ ಮಾಡೋ ನೆಸೆಸಿಟಿ ಇರಲ್ಲ. ಮತ್ತು ಈಗ ನಾನು ಇದನ್ನು ತಟ್ಟಲಿಕ್ಕೆ ಅಂತೇಳಿ ಒಂದು ಬಟರ್ ಶೀಟ್ನ ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ ನಾನೇನು ಮಾಡ್ತೀನಿ ಅಂತಂದರೆ 1 ಸ್ಪೂನಷ್ಟು, ಅಂದರೆ 1 ಸ್ಪೂನು ಬೇಕಾಗಲ್ಲ, ಒಂದು ಸ್ವಲ್ಪ ಅಷ್ಟೇ ಇದಕ್ಕೆ ಆಯಿಲ್ನ ಸ್ಪ್ರೆಡ್ ಮಾಡ್ಕೊಳ್ಳಿಕ್ಕೆ ಆಯಿಲ್ನ ಹಾಕ್ಕೊಂಡು ಈ ಬಟರ್ ಶೀಟ್ಗೆ ಆಯಿಲ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಆಯಿಲ್ನ ಸ್ಪ್ರೆಡ್ ಮಾಡ್ಕೊಂಡಾಗಿದೆ. ಇಲ್ಲಿ ನಾನು ನಮಗೆ ಎಷ್ಟು ಅಗಲ ರೊಟ್ಟಿ ಬೇಕೋ ಆ ಒಂದು ಮೆಷರ್ಮೆಂಟ್ನಲ್ಲಿ ಹಿಟ್ಟನ್ನು ತೊಗೋಬೇಕಾಗತ್ತೆ. ನಾನಿಲ್ಲಿ ಇಷ್ಟು ದಪ್ಪ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಇದನ್ನು ಇದರ ಮೇಲೆ ಇಟ್ಕೊಂಡು ಹೀಗೆ ತಟ್ತಾ ಹೋಗ್ತೀನಿ. ತಟ್ಟಕ್ಕೆ ಬರ್ದಿರೋರು ಕೂಡ ತಟ್ಬೋದು, ಏನು ಯೋಚನೆ ಮಾಡೋಗಿಲ್ಲ. ಒಂದು ಸ್ವಲ್ಪ ನೀರನ್ನ ತೆಗೆದಿಟ್ಕೊಂಡಿದ್ದೀನಿ. ಯಾಕೆಂದರೆ ಸ್ವಲ್ಪ ಕೈಗೆ ಅಂಟ್ಕೊಳ್ದೇ ಇರಲಿ ಅಂತ ಜಸ್ಟ್ ಒದ್ದೆ ಮಾಡ್ಕೊಳ್ತೀನಿ ಅಷ್ಟೇ. ನೀರು ಹಾಕೊಳ್ಳೋದು ಒದ್ದೆ ಮಾಡ್ಕೊಂಡು ಹೀಗೆ ತಟ್ತಾ ಹೋಗ್ತೀನಿ. ನೋಡಿ, ಹೀಗೆ ತಟ್ತಾ ಇದ್ದೀನಿ. ಇದನ್ನು ಹೀಗೆ ತೆಳುವಾಗಿ ತಟ್ಕೊಬೋದು. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಇದನ್ನು ತಟ್ಕೊಳ್ತಾ ಹೋಗ್ಬೋದು. ಈರುಳ್ಳಿ ಮತ್ತು ಸೌತೆಕಾಯಿ ಎಲ್ಲ ಸೇರಿಸಿರೋದ್ರಿಂದ ರೊಟ್ಟಿ ತುಂಬ ಸಾಫ್ಟಾಗಿ ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ. ಅದ್ರ ಜೊತೆ ಮಧ್ಯದಲ್ಲಿ ಎಳ್ಳು, ಜೀರಿಗೆ ಮತ್ತು ಅಜ್ವಾನ ಎಲ್ಲನೂ ಹಾಕಿದ್ದೀವಲ್ವ, ಅದೆಲ್ಲ ಒಂದು ಒಳ್ಳೆ ಟೇಸ್ಟ್ನ ಕೊಡುತ್ತೆ ನಮಗೆ. ನೋಡಿ, ಈ ರೀತಿ ತಟ್ಕೊಂಡಿದ್ದೀನಿ. ಆನಂತರದಲ್ಲಿ ನಾನೊಂದು ರೊಟ್ಟಿ ಬೇಯಿಸುವಂಥ ಹಂಚನ್ನು ಸ್ಟವ್ ಮೇಲೆ ಪ್ಲೇಸ್ ಮಾಡಿಕೊಂಡು ಆನ್ ಮಾಡ್ಕೊಂಡಿದ್ದೀನಿ ಗ್ಯಾಸ್ನ. ಇದು ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿಯಾದ ನಂತರದಲ್ಲಿ ನಾನು ಈ ರೊಟ್ಟಿನ ಅದಕ್ಕೆ ಹಾಕ್ತೀನಿ. ಈ ಹೆಂಚಿಗೆ ನಾನು ಯಾವುದೇ ರೀತಿಯಾದ ಎಣ್ಣೆನೂ ಕೂಡ ಸವರ್ಕೊಳ್ಳೋದಿಲ್ಲ. ಹಾಗೆಯೇ ಎಣ್ಣೆನ ಸವರ್ದೇ ರೊಟ್ಟಿಯನ್ನು ಮಾಡ್ತೀನಿ. ನೋಡಿ, ರೊಟ್ಟಿ ಹೆಂಚು ಹೀಟಾಗಿದೆ. ಇದಕ್ಕೆ ನಾನು ಹೀಗೆ ರೊಟ್ಟಿನ ಏನು ತಟ್ಟಿದೆ ಅದನ್ನು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಬೇಯ್ದಿದ್ದು ಬಿಡೋಣ. ಸ್ವಲ್ಪ ಬೇಯ್ತಿದ್ದ ಹಾಗೆಯೇ ಈ ಒಂದು ಬಟರ್ ಶೀಟ್ ತಾನಾಗಿ ಎದ್ದೇಳುತ್ತೆ. ನಾನು ಆಗ ಅದನ್ನು ತೆಕ್ಕೊಳ್ತೀನಿ. ಈ ರೊಟ್ಟಿ ಲೈಟಾಗಿ ಬೆಂದಿದೆ. ಈ ಟೈಮಲ್ಲಿ ಹೀಗೆ ಬಟರ್ ಶೀಟ್ನ ತಗೊಂಡ್ರೆ ನೀಟಾಗಿ ಬಂದ್ಬಿಡ್ತು. ನೋಡಿದ್ರೆ ಎಷ್ಟು ಈಸಿ ಅಂತ ಹೇಳಿ. ನೀವು ಒಂದ್ಸರಿ ಒಂದು ಬಟರ್ ಶೀಟ್ನ ತೆಗೆದಿಟ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಒಬ್ಬಟ್ಟು ತಟ್ಟಕ್ಕಿರ್ಬೋದು, ರೊಟ್ಟಿ ಮಾಡೋದಕ್ಕೆ. ಹೇಗೆ ಕೆಲವೊಂದು ನೀವು ಕ್ವಿಕ್ಕಾಗಿ ರೆಸಿಪಿ ಏನೆಲ್ಲ ಮಾಡಬೇಕು ಅಂತ ಇರ್ತಾರೆ ಅದನ್ನು ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಮತ್ತು ತೆಳುವಾಗಿ ರೊಟ್ಟಿನೇ ಆಗಲಿ ಒಬ್ಬಟ್ಟನೇ ಆಗಲಿ ಲಟ್ಟಿಸ್ಕೊಳ್ಳೋಕ್ಕೂ ಕೂಡ ಈಸಿ ಆಗುತ್ತೆ. ಈ ಒಂದು ರೊಟ್ಟಿ ಮಾಡುವಂಥ ಬಟರ್ ಶೀಟು ನೀವು ಹೋಗಿ ಕೇಳಿದ್ರೆ ಡಿಮಾರ್ಟು, ಡೈಲಿ ಮಾರ್ಟು, ಕೆಲವೊಂದು ಶಾಪ್ಸ್ನಲ್ಲೆಲ್ಲ ಸಿಗುತ್ತೆ. ಹೌದು, ನೀವು ರೊಟ್ಟಿ ಬಂದಿದೆ. ಇದನ್ನೆಲ್ಲ ತೆಗೆದು ಹೀಗೆ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಬಂದರೆ ಸಾಕು. ಈಗ ನಾನು ಇದನ್ನು ಒಂದು ಸರ್ವಿಂಗ್ ಪ್ಲೇಟ್ಗೆ ತೆಗೆದಿಟ್ಕೊಂಡು ನಿಮಗೆ ತೋರಿಸ್ತೀನಿ.
ನೋಡ್ಬೋದು ಬಿಸಿ ಬಿಸಿ ಆದಂತಹ ವೆರಿ ಟೇಸ್ಟಿಯಾದಂತಹ ರೊಟ್ಟಿ ರೆಡಿಯಾಗೇ ಹೋಯಿತು. ನೀವು ಈ ರೀತಿ ರೊಟ್ಟಿ ಮಾಡಿಕೊಡೋದ್ರಿಂದ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ, ತಿನ್ನಲಿಕ್ಕೂ ತುಂಬ ಸಾಫ್ಟ್ ಆಗಿರುತ್ತೆ. ಒಂದ್ಸಲ ಟ್ರೈ ಮಾಡೋದನ್ನ ಮರಿಬೇಡಿ. ದಯವಿಟ್ಟು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಹಾಗೆ ಹೈಪ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಒತ್ತೋದನ್ನು ಮರಿಬೇಡಿ. ಹಾಗೆ ಮಾಡೋದ್ರಿಂದ ನಾನು ಮಾಡೋದಂಥ ಎಲ್ಲ ರೆಸಿಪೀಸು ನಿಮ್ಮನ್ನು ಅತಿ ವೇಗವಾಗಿ ತಲುಪಲಿಕ್ಕೆ ಸಾಧ್ಯವಾಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.